ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪದಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಲಂಚ್ ಬಾಕ್ಸ್ ಡೈಲಿ ಒಂದೊಂದು ಲಂಚ್ ಬಾಕ್ಸ್ ಏನು ಮಾಡಬೇಕು ಅನ್ನೋ ಟೈಮಲ್ಲಾಗ ಈ ಥರನೂ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಜಾಸ್ತಿ ಮಸಾಲ ಎಲ್ಲ ಬಳಸಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ಕಡ್ಡಿ ಎಲ್ಲ ಹಾಕಿರೋದು ತುಂಬ ಟೇಸ್ಟ್ ಆಗಿರುತ್ತೆ. ಆಮೇಲೆ ಮನೆಯಲ್ಲೇ ಟ್ರೈ ಮಾಡಿ. ಓಕೆ, ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದರೊಳಗೆ ಕಾಯಿ ಹಾಕೋಬೇಕು. ಹಸಿದಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ, ಹಸಿದಿಲ್ಲ, ಹಾಗಾಗಿ ಸ್ವಲ್ಪ ಒಣದೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ, ಹಸಿ ಖಾರ ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ನೀಟಾಗಿ ತೊಳೆದಿಟ್ಕೊಂಡಿರೋದು ಹಸಿ ಖಾರ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ನಿಮಿಷ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು. ನೀರೇನು ಹಾಕೋದೇನು ಬೇಡ, ನೀರು ಹಾಕಿದ್ರೂ ನಡೆದೆ, ಹಾಕಿಲ್ಲನೂ ನಡೆದೆ, ನುಣ್ಣಗೆ ರುಬ್ಕೋಬೇಕು. ಇವಾಗ ಇದನ್ನ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕಿಡಬೇಕು. ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಬಿಸಿ ಆದರೆ ಇವಾಗ ಇದರಲ್ಲಿ ಈರುಳ್ಳಿ ಹಾಕ್ಕೊಂತೀನಿ. ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು. ನೆಕ್ಸ್ಟ್ ಸ್ವಲ್ಪ ಬಟಾಣಿ ಕಾಳು ಹಾಕ್ಕೊಳ್ತೀನಿ. ಸ್ವಲ್ಪ ಕ್ಯಾರೆಟ್ ಹಾಕ್ಕೋಬೇಕು. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೋಬೋದು. ಪೇಸ್ಟ್ ಬೇಡ ಅಂದರೆ ಈ ಥರ ಕಡ್ಡಿ ಮಾಡಿ ಹಾಕ್ಕೋಬೋದು. ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕು. ನೆಕ್ಸ್ಟ್ ಇವಾಗ ಶುಂಠಿ ಪೇಸ್ಟ್ ಹಾಕ್ಕೊಳೋದಿಲ್ಲ ಅಂದರೆ ಬೇಡ ಅಂದರೆ ಈ ಥರ ಕಡ್ಡಿ ಮಾಡಿ ಕಡ್ಡಿನ ಹಾಕ್ಕೊಳ್ಬೇಕು. ಶುಂಠಿ ಕಡ್ಡಿ ಮಾಡ್ಕೊಂಡು ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಖಾರಕ್ಕೆ, ಯಾಕಂದರೆ ಗ್ರೀನ್ ಚಿಲ್ಲಿ ಅವಾಗೇ ರುಬ್ಬಿರೋದ್ರಿಂದ ಸ್ವಲ್ಪ ಹಾಕ್ಕೋಬೇಕು. ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ಗ್ರೀನ್ ಚಿಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಗೆಡ್ಡೆಕೋಸು ಹಾಕ್ಕೋಬೇಕು. ಅದು ಹಾಕ್ಕೊಂಡು ನೆಕ್ಸ್ಟ್ ಅದು ಹಾಕ್ಕೊಂಡ್ಮೇಲೆ ಒಂದು ಸಲ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಬುಡ ಹಿಡಿದು ಸಿದಾಗ್ಬಿಡ್ಬಾರ್ದು. ಚೆನ್ನಾಗಿ ತಿರ್ಸ್ಕೊಂಡು ಇರಬೇಕು. ನೆಕ್ಸ್ಟ್ ಇವಾಗ ಬೀನ್ಸ್ ಇದ್ದರೆ ಅವರೆಕಾಯಿ ಇದ್ದರೆ ಅವರೆಕಾಳು ಇದ್ದರೆ ಹಾಕ್ತಾರೆ. ಹುರುಳಿಕಾಯಿ ಇದ್ದರೆ ಹುರುಳಿಕಾಯಿ ಹಾಕ್ಕೊಳ್ಳಿ. ಹುರುಳಿಕಾಯಿ ಇಲ್ಲ, ಬೀನ್ಸ್ ಇಲ್ಲ ಅಂತಂದರೆ ಆಲೂಗಡ್ಡೆ ಹಾಕ್ಕೋಬೇಕು. ಆಲೂಗಡ್ಡೆ ಕಂಪಲ್ಸರಿ ಹಾಕಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಮತ್ತೆ ಒಂದು ಸಲ ತಿರುಗಬೇಕು ಚೆನ್ನಾಗಿ. ಸ್ವಲ್ಪ ಇದೆಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಎಲ್ಲ ತರಕಾರಿನ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಫ್ರೈ ಆಗ್ತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಟೊಮೆಟೊ ಹಾಕ್ಕೋಬೇಕು. ಒಂದು ಟೊಮೊಟೊನೇ ಸಾಕು, ಒಂದೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ತರಕಾರಿ ಎಲ್ಲ ಇದರಲ್ಲೇ ಬೆಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಆಗಿ ಇವಾಗ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ನೋಡಿಕೊಂಡು ಸ್ವಲ್ಪ ದಪ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಅಡುಗೆಗೆಲ್ಲ. ತೀರಾ ಯಾವುದಕ್ಕೆ ಸಣ್ಣ ಉಪ್ಪು ಬಳಸಬೇಕು ಅದಕ್ಕೆ ಮಾತ್ರ ಸಣ್ಣ ಉಪ್ಪು, ಬಾಕಿ ಎಲ್ಲದಕ್ಕೂ ದಪ್ಪ ಉಪ್ಪೆ ಅಡುಗೆ ಟೇಸ್ಟ್ ಕೊಡೋದು. ಸಣ್ಣ ಉಪ್ಪೆಲ್ಲ ಅಷ್ಟೇನು ಅಡುಗೆ ಟೇಸ್ಟ್ ಕೊಡೋಲ್ಲ. ಓಕೆ, ಹೀಗಾಗಿ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದು ಬೆನಿಬೇಕು. ಅಷ್ಟರವರೆಗೂ ಒಂದು ಮಸಾಲ ರೆಡಿ ಮಾಡ್ಕೋಬೇಕಲ್ಲ, ಮಸಾಲ ರೆಡಿ ಮಾಡ್ಕೊಂಡು ಈ ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಬೆನಿತಿರ್ಬೇಕಾದ್ರೆ ಇವಾಗ ಕಾಯಿ, ಹಸಿ ಖಾರ, ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಒಂದು ರುಬ್ಕೊಂಡಿರುವ ಮಸಾಲ ಹಾಕ್ಕೋಬೇಕು. ಓಕೆ, ಮಸಾಲ ರುಬ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೆನೆಯಾಗಿ ಬಿಡಬೇಕು. ಅದಕ್ಕೆ ಮತ್ತು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 3 to 4 ಮಿನಿಟ್ಸ್ ಬೆನಿಬೇಕಿದೆ. ಓಕೆ, ಸರಿ ಉಪ್ಪೆಲ್ಲ ಹಾಕಿಬಿಟ್ಟಿದ್ದೀನಿ. ನೋಡಿ, ಖಾರ ಉಪ್ಪು ಎಲ್ಲ ಹಾಕಾಗಿದೆ. ಓಕೆ, ಇದು ಸ್ವಲ್ಪ ಜಾರ್ ತೊಳೆದು ಹಾಕ್ಕೊಂಬಿಡೋಣ ನೀರು. ಹೆಂಗಿದ್ರು ಇವಾಗ
ನೀರು ಹಾಕಬೇಕಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೆನಿಬೇಕಿದೆ. ಇನ್ನೊಂದು ಸ್ವಲ್ಪ ಇನ್ನು ಸ್ವಲ್ಪ ತರಕಾರಿದು ಎಲ್ಲದು ಮಸಾಲ ಎಲ್ಲ ಹಿಡಿಬೇಕು. ಉಪ್ಪು ಎಲ್ಲದು ಮಸಾಲ ಹಿಡಿಯೋವರೆಗೂ ಸ್ವಲ್ಪ ಬೆನೀಲಿ. ಓಕೆ, ತುಂಬ ಟೇಸ್ಟಾಗಿರುತ್ತೆ, ಡಿಫ್ರೆಂಟ್ ಆಗಿದೆ. ಲಂಚ್ ಬಾಕ್ಸಿಗೂ ಬರುತ್ತೆ ಚಿಕ್ಕ ಮಕ್ಕಳಿಗೆ, ಆಫೀಸಿಗೆ ಹೋಗೋರಿಗೆ, ಸ್ಕೂಲಿಗೆ ಹೋಗೋರಿಗೆ, ಲೇಡೀಸ್ ಜೆಂಟ್ಸ್ ಯಾರು ಆಫೀಸ್ಗೆ ಹೋದ್ರೂ ಬಾಕ್ಸ್ ತೊಗೊಂಡು ಹೋಗಲೇಬೇಕಲ್ಲ. ಸ್ಕೂಲ್ ಹೋಗೋ ಮಕ್ಕಳಿಗೆ ಎಲ್ಲರಿಗೆ ಹೆಲ್ಪ್ ಆಗುತ್ತೆ ಲಂಚ್ ಬಾಕ್ಸಿದು. ಎಲ್ಲ ಬೆಂದಾಗಿದೆ. ಇವಾಗ ನೀರು ಹಾಕೋಬೇಕು. ನೀರು ಹಾಕೋಣ. ನೀರು ಹಾಕೊಂಡ್ರೆ ತೋರಿಸ್ತೀನಿ. ನೀರು ಉದುರು ಬೇಕಂದರೆ ಎಷ್ಟು ಹಾಕಬೇಕು ಆಯಿತಾ. ಈ ಗ್ಲಾಸ್ಲಿ 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ, ಹಾಗಾಗಿ 3 ಗ್ಲಾಸ್ ನೀರು ಸಾಕು. 4 ಅಂದರೆ ಸ್ವಲ್ಪ ಮುದ್ದೆ ಆಗುತ್ತೆ. ಇದು ಸೋನಾ ಮಸೂರಿ ಹಾಕಿ ಆಗಿರೋದ್ರಿಂದ ಹಾಫ್ ಆನ್ ಅವರ್ ನಾವು ಸ್ವಲ್ಪ ಮುಂಚೆಗೆ ಸೋಕ್ ಮಾಡಿರೋದ್ರಿಂದ 3 ಗ್ಲಾಸ್ ಸಾಕು. ಈಗ ಸ್ವಲ್ಪ ಮುದ್ದೆ ಎಲ್ಲ ಇರಲಿ, ಯಾಕಂದರೆ ವಯಸ್ಸಾಗಿರೋರು ಚಿಕ್ಕ ಮಕ್ಕಳೆಲ್ಲ ತಿಂತಾರಂದರೆ ಇದು ಮಾಡ್ಬೋದು, 4 ಹಾಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಮುದ್ದೆ ಆಗುತ್ತೆ ಅಷ್ಟೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತು ಏನು ಸ್ವಲ್ಪ ನೀರೆಲ್ಲ ಕುದಿಬೇಕದು. ನೀರೆಲ್ಲ ಕುದೀತಾ ಇದೆ. ನೀರೆಲ್ಲ ಕುದೀತಿರ್ಬೇಕಾದ್ರೆ ಇವಾಗ ರೈಸ್ ಹಾಕ್ಕೋಬೇಕು. ಸೋನಾ ಮಸೂರಿನೇ ಹಾಕ್ಕೊಂಡಿದ್ದೀನಿ. ಬಾಸ್ಮತಿ, ನೀವು ಬಾಸ್ಮತಿಯಲ್ಲಿ ಮಾಡೋದಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. 2 ಮಿಕ್ಸ್ ಮಾಡಿ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೊಬೋದು, ಏನು ತೊಂದರೆ. ಓಕೆ ಆಯಿತಾ. ರೈಸ್ ಎಲ್ಲ ಹಾಕಿ ಇದಕ್ಕೆ ಲೆಮನ್ ಜ್ಯೂಸ್ ಲಾಸ್ಟಿಗೆ ಹಾಕೋಬೋದು, ಹಾಕಿಲ್ಲ ಅಂದರೂ ನಡಿ, ಹಾಕಿಲ್ಲ ಅಂದರೂ ಟೇಸ್ಟ್ ಇರ್ತದೆ. ಸೊ ಹಾಕಿ ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಮಾಡೋ ಬದಲು ಎಲ್ಲ ರೈಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಓಪನ್ ಕಿಚನಲ್ಲೇ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಕುಕ್ಕರ್ ಜಾಸ್ತಿ ಯೂಸ್ ಮಾಡೋಲ್ಲ. ಓಕೆ, ಹಾಗಾಗಿ ನಾನು ಜಾಸ್ತಿ ಆಯಿತು ಪಾತ್ರೆ ಅದರಲ್ಲೇ ನೋಡ್ಕೊಂಡು ಹೆಲ್ತ್ ವೈಸ್ ನೋಡಿಕೊಂಡು ಕುಕ್ಕರ್ ಏನಷ್ಟು ಇದಲ್ಲ. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಓಕೆ, ರೈಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬುಡ ಹಿಡಿತೈತೆ, ನೋಡ್ಕೊತ ತಿರ್ಸ್ಕೊತಾನೆ ಇರಬೇಕಿದೆ. ಓಕೆ, ಬಿಡೋಂಗಿಲ್ಲ, ತಿರ್ಸ್ತಾನೆ ಇರಬೇಕು. ಓಕೆ, ಈ ಥರ ಕಲರ್ಫುಲ್ ಆಗಿದೆ ನೋಡಿ. ಇವಾಗ ಲಾಸ್ಟಿಗೆ ಫೈನಲ್ ಟಚ್ ಅಂದರೆ ಇವಾಗ ಇದು ಕೊಡಬೇಕು. ಏನಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲು ಕೊತ್ತಂಬರಿ ಸೊಪ್ಪು ಹೆಚ್ಚಿ ಸ್ವಲ್ಪ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ತಿರ್ಸ್ಕೋಬೇಕು. ಓಕೆ, ತಿರ್ಸ್ಕೊಂಡ್ರೆ ಇದು ಜಾಸ್ತಿ ಮಸಾಲೆ ಎಲ್ಲ ರುಬ್ಬಿ ಹಾಕಿಲ್ಲ, ಹೆಲ್ತ್ಗೂ ಒಳ್ಳೆಯದು. ಓಕೆ, ಇವಾಗ ಸ್ವಲ್ಪ ಸಮ್ಮರ್ ಇರೋದ್ರಿಂದ ನೋಡಿಕೊಂಡು ಜಾಸ್ತಿ ಮಸಾಲೆ ಎಲ್ಲ, ಹಂಗಾಗಿ ಪೇಸ್ಟ್ ಏನು ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿದು ಅದೇ ಕಡ್ಡಿ ಥರ ಹೆಚ್ಚಿ ಹಾಕೊಂಡಿದ್ದೀನಿ. ಇನ್ನು ಒಂದು ಕುದಿ ಬೆನಿಬೇಕಿದ್ದು ಸ್ವಲ್ಪ ನೀಟಾಗಿ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿದೆ. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬುಡ ಹಿಡಿತೈತಿ. ಲಿಡ್ ಐತಲ್ಲ, ಇನ್ನೊಂದು ಕುದಿಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ತುಂಬ ಉದುರಾಗಿ ಬಂದಿದೆ. ಓಕೆ, ತುಂಬ ಟೇಸ್ಟ್ ಆಗಿರ್ತೈತೆ. ಸೊ ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಿಲ್ಲ, ಸಮ್ಮರ್ ಇರೋದ್ರಿಂದ ಹೆಲ್ತ್ ವೈಸು ನೋಡಿಕೊಂಡು ಊಟ ಮಾಡಬೇಕಲ್ಲ, ಹಾಗಾಗಿ ಜಾಸ್ತಿ ಆಯಿಲ್ನೂ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಉದುರಾಗಿದೆ. ಸ್ವಲ್ಪ ಮೆತ್ತಗಾಗಬೇಕು. ಚಿಕ್ಕ ಮಕ್ಕಳು ಸ್ವಲ್ಪ ವಯಸ್ಸಾಗಿರೋರಿದ್ದಾರೆ ಅಂತಂದರೆ ಸ್ವಲ್ಪ ನೀರು 3 ಗ್ಲಾಸ್ ಹಾಕೋ ನೀರಲ್ಲಿ 4 ಗ್ಲಾಸ್ ಹಾಕೋಬೇಕು ನೀರು. ಓಕೆ, 1ಕ್ಕೆ 1.5 ನೀರು ಕೊಡೋ ಬದಲು 1ಕ್ಕೆ 2 ನೀರು ಕೊಟ್ಕೊಂಡ್ರೆ ಸಾಕಷ್ಟೆ. ತುಂಬ ಉದುರಾಗಿ ಬಂದಿದೆ ನೋಡಿ. ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ಟೆನ್ಷನ್ ಇರಬೇಕಾದ್ರೆ ಇದನ್ನು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿದೆ. ಮೊಸರು ಬಜ್ಜಿ ಅಥವಾ ಶೇಂಗಾ ಚಟ್ನಿ, ಯಾವುದಾದ್ರೂ ಚಟ್ನಿ ಜೊತೆ ಊಟ ಮಾಡೋದು ತುಂಬ ಸೂಪರಾಗಿದೆ.